ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಕಟಕ ರಾಶಿಯವರಿಗೆ ಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ತಿಂಗಳಲ್ಲಿ ನಡೆಯುವಂಥ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಜೂನ್ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಕಟಕ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮ್ಗೆ ಹೇಗೂ ಗೊತ್ತಿದೆ, ಈ ತಿಂಗಳಲ್ಲಿ ಒಂದು ಪ್ರಮುಖವಾದ ಗ್ರಹದ ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗ್ತಿದೆ. ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅದು ಇಲ್ಲಿವರೆಗೂ ಕೂಡ ಮಿಥುನ ರಾಶಿಯಲ್ಲಿತ್ತು, ಈಗ ಅದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಕುಜಗ್ರಹ ನಿಮಗೆ ಈ ಮಾಸದಲ್ಲಿ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಮೇಷರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತಿ ಇರುತ್ತೆ. ಕುಲೇ ತಸ್ಯ ಕಿಂ ಮಂಗಲಂ ಮಂಗಲೋನೋ ಜನೈರ್ಭೂಯತೆ ಮಧ್ಯಭಾವೇ ಯದಿ ಸ್ಯಾತ್ ಸ್ವತಃ ಸಿದ್ಧ ಏವಾವತಂಸೀಯತೆ ಸು ವರಾಕೋಪಿ ಕಂಠೀರವಃ ಕಿಂದ್ವಿತೀಯಃ ಅಂತ ಹೇಳಿರುವಂಥದ್ದು. ಅಂದರೆ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುವುದಕ್ಕೆ ಅವಕಾಶ ಉಂಟು ಈ ಒಂದು ತಿಂಗಳಲ್ಲಿ. ಜೊತೆಗೆ ಅನಿರೀಕ್ಷಿತವಾಗಿ ಒಂದಿಷ್ಟು ಪ್ರಸಿದ್ಧಿ ಪ್ರಾಪ್ತಿಯಾಗತ್ತೆ. ನೀವು ಅಂದಾಜೆ ಮಾಡಿರುವುದಿಲ್ಲ, ಎಲ್ಲ ಕಡೆ ನಿಮಗೊಂದಷ್ಟು ಒಳ್ಳೆಯ ಹೆಸರು ಬರುತ್ತೆ, ಪ್ರಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನಿರೀಕ್ಷಿತವಾಗಿ. ಇನ್ನು ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಜನ್ಮಸ್ಥೆ ಭೃಗುಜೆ ಸುವೃಷ್ಟಮಶನಂ ಸ್ಯಾತ್ಪ್ರೇಯಸಿ ಸಂಗಮಃ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಪ್ರೇಮಿಗಳಿಗೆ ಈ ಒಂದು ತಿಂಗಳು ಉತ್ತಮವಾಗಿದೆ. ನೀವೇನಾದರೂ ನಿಮ್ಮ ಪ್ರೇಮದ ವಿಚಾರವನ್ನು ಮನೆಯಲ್ಲಿ ಹೇಳಬೇಕು, ಪ್ರೀತಿ ಪ್ರೇಮದ ವಿಚಾರವನ್ನು ಅಂತೆಲ್ಲ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ಹಾಗೆ ವಿವಾಹ ಅಪೇಕ್ಷೆಗಳಿಗೂ ಕೂಡ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಇಲ್ಲಿವರೆಗೂ ಕೂಡ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇತ್ತು, ಅಂದರೆ ನಿಮಗೆ ದ್ವಾದಶ ಭಾವದಲ್ಲಿ ಇತ್ತು. ಈ ತಿಂಗಳ 2ನೇ ತಾರೀಕಿನಂದು ಅದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಈ ವಿಚಾರವನ್ನು 2 ವಿಭಾಗ ಮಾಡಿ ತಿಳಿದುಕೊಳ್ಳೋಣ. ಅದು ಮಿಥುನ ರಾಶಿ ಅಂದರೆ ದ್ವಾದಶ ಭಾವದಲ್ಲಿ ಈ ಹಿಂದೆ 1 ವರ್ಷಗಳ ಕಾಲ ಇತ್ತಲ್ಲ, ಅವಾಗ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅಂತ ಹೇಳಿ ಮೊದಲು ನೋಡೋಣ. ಅದಾದಮೇಲೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ಇನ್ನು ಮುಂದೆ 1 ವರ್ಷಗಳ ಕಾಲ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅದಾದಮೇಲೆ ನೋಡೋಣ. ಮೊದಲಿಗೆ ಅದು ದ್ವಾದಶ ಭಾವ, ಈ ಹಿಂದೆ 1 ವರ್ಷ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅಂತ. ದೀರ್ಘಾದ್ವಾಟನ ಮುಗ್ರ ದುಃಖ ಜನನಂ ಚಾಂತ್ಯಸ್ಥಿತೇ ಸಂಭವೇತ್ ಅಂತ ಹೇಳಿರುವಂಥದ್ದು. ಸುಮ್ಮನೆ ಒಂದಷ್ಟು ಅಲೆದಾಟಗಳು, ಅದರಿಂದ ಏನು ಕೂಡ ಪ್ರಯೋಜನ ಇಲ್ಲ. ಆ ರೀತಿಯಾಗಿ ದುಃಖ, ಮನಸ್ಸಿಗೆ ಏನೋ ಒಂದು ರೀತಿಯಾಗಿ ದುಃಖ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ, ಒಂದಷ್ಟು ಅವಮಾನಗಳು, ಅದರಿಂದ ಮನಸ್ಸಿಗೆ ದುಃಖ, ಈ ರೀತಿಯಾದಂತಹ ಪರಿಸ್ಥಿತಿಗಳು ಕೂಡ ಉಂಟಾಯಿತು. ಇನ್ನು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಯಿತು. ಮುಖ್ಯವಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನೋ ವಾಹನದ ಅಪಘಾತಗಳು ಈ ಥರದ್ದು ಕೂಡ ಉಂಟಾಗಿರುವುದಕ್ಕೆ ಅವಕಾಶ ಉಂಟು. ಇನ್ನು ಹಣಕಾಸಿನ ವ್ಯಯ ಸ್ಥಾನದಲ್ಲಿ ಇದ್ದಿದ್ದಲ್ಲ, ತುಂಬ ಹಣದ ವ್ಯಯ ಅಂತ ಹೇಳುವಂಥದ್ದು ಕೂಡ ಉಂಟಾಗಿದೆ ಈ ಹಿಂದೆ 1 ವರ್ಷಗಳ ಕಾಲ. ಈಗ ಅದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆಯಲ್ಲ, ಇಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಮುಂದೆ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಏನು ಅಂತ ಹೇಳಿದರೆ, ಗುರುಗ್ರಹ ದ್ವಾದಶ ಭಾವದಲ್ಲಿಯೂ ಕೂಡ ಉತ್ತಮ ಅಲ್ಲ, ರಾಶಿಯಲ್ಲಿ ಅದು ಸ್ಥಿತವಾಗಿರುವಂಥದ್ದು ಕೂಡ ಉತ್ತಮವಲ್ಲ. ಆದರೆ ದ್ವಾದಶ ಭಾವದಲ್ಲಿ ಅದರಿಂದ ತುಂಬ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಹೋಲಿಸಿದರೆ ಅದು ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಪರವಾಗಿಲ್ಲ. ಅದರಲ್ಲೂ ಕೂಡ ನಿಮ್ಮ ರಾಶಿಯಲ್ಲಿ ಅದು ಸ್ಥಿತವಾಗಿರುವಂತಹ ಸಂದರ್ಭದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಆ ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉತ್ತಮವಾಗಿರುತ್ತೆ.
ಅಂತ ಹೇಳೋದನ್ನ ವಿವೇಚನೆ ಮಾಡಬಹುದು. ಅದು ಕೂಡ ರಾಶಿಯ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಉತ್ತಮ ಅಲ್ಲ. ಕೆಲವೊಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನೊಂದು ವರ್ಷಗಳ ಕಾಲ ಸ್ಥಾನಭ್ರಂಶ ಧನಕ್ಷಯೋ ಕಲಹಧಿ ಜಾಡ್ಯೆ ಗುರವು ಜನ್ಮಗೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಸ್ಥಾನಭ್ರಂಶ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಹೋದ ವರ್ಷವೂ ಉತ್ತಮವಾಗಿರಲಿಲ್ಲ, ಈ ವರ್ಷವೂ ಕೂಡ ಉತ್ತಮವಾಗಿಲ್ಲ. ಆದರೆ ಹೋದ ವರ್ಷ ತುಂಬ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇತ್ತು. ಅದಕ್ಕೆ ಹೋಲಿಸಿದರೆ ಈ ವರ್ಷದಲ್ಲಿ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳೋದು ಉಂಟಾಗಲಿಲ್ಲ. ಉದ್ಯೋಗದ ವಿಚಾರದಲ್ಲಿ ಅದು ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರಿಯುತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಅಷ್ಟೇ. ಹೋದ ವರ್ಷವೂ ಚೆನ್ನಾಗಿರಲಿಲ್ಲ, ಈ ವರ್ಷವೂ ಚೆನ್ನಾಗಿಲ್ಲ. ಆದರೆ ಹೋದ ವರ್ಷಕ್ಕೆ ಹೋಲಿಸಿದ ಪಕ್ಷದಲ್ಲಿ ಈ ವರ್ಷ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳು ಒಂದು ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕೆಲವೊಂದು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಕೂಡ ಇದೆ, ಅದು ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ. ಅದೇನು ಅಂತ ಹೇಳಿದರೆ ಒಳ್ಳೆಯ ಗುಣಗಳ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಉಂಟಾಗುತ್ತೆ. ಅಂದರೆ ಈಗ ಬೆಳಿಗ್ಗೆ ಮುಂಚೆ ಬೇಗ ಏಳುವಂಥದ್ದು ಇರ್ಬೋದು. ಈ ರೀತಿಯಾಗಿ ಒಂದಷ್ಟು ಒಳ್ಳೆಯ ಗುಣಗಳನ್ನು ನೀವು ಈ ಒಂದು ವರ್ಷದಲ್ಲಿ ಅಳವಡಿಸಿಕೊಳ್ತೀರಿ. ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಅಂತ ಹೇಳುವಂಥದ್ದು ಬರುತ್ತೆ. ಇನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಒಂದೆರಡು ಉತ್ತಮವಾದ ಫಲ ಅಂತ ಹೇಳೋದು ಕೂಡ ಇದೆ. ಇನ್ನು ಹೇಳಿದಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ನೀವು ಇರಬೇಕಾಗತ್ತೆ. ಇನ್ನು ಈ ಮಾಸದಲ್ಲಿ ಬುಧಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ರಿಷ್ಫಸ್ತೆ ಪರಿಭೂತಿರಚ ರಿಪುಭಿ ಪೀಡಾಚ ರೋಗೈರ್ಭವೇತ್ ಅಂತ ಹೇಳಿರುವಂಥದ್ದು. ಒಂದು ಸ್ವಲ್ಪ ಈ ಒಂದು ತಿಂಗಳಲ್ಲಿ ನೀವು ವಿವಾದಗಳಿಂದ ದೂರ ಇರಬೇಕಾಗತ್ತೆ. ಗಲಾಟೆಗಳು, ಜಗಳ, ಕಲಹ ಇವ್ಯಾವುದು ಕೂಡ ಬೇಡ. ಏನಾದರೂ ಗಲಾಟೆ ಎಲ್ಲ ಮಾಡೋದಕ್ಕೆ ಹೋದರೆ ಅದರಲ್ಲಿ ನಿಮಗೆ ಸೋಲು ಉಂಟಾಗುವುದಕ್ಕೆ ತುಂಬ ಅವಕಾಶ ಉಂಟು. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಿ. ಯಾವುದೇ ವಿವಾದ, ಗಲಾಟೆ ಯಾವುದಕ್ಕೂ ಕೂಡ ಹೋಗುವಂಥದ್ದು ಬೇಡ. ಇನ್ನು ಆರೋಗ್ಯದ ವಿಚಾರ, ಅದರಲ್ಲೂ ಕೂಡ ಕಾಲಿಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಉಂಟು. ಆದಷ್ಟು ನೀವು ಈ ತಿಂಗಳಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.